ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಅಬ್ದುಲ್ ನಜೀರ್ ಸಾಬ್ರವರು ಕಂಡಂತಹ ಕನಸು ನನಸಾಗಿದೆಯಾ ಸರ್ ಅಂತ ಪ್ರಶ್ನೆ ಸರ್. ನಮಸ್ಕಾರ ಪ್ರಿಯ ವೀಕ್ಷಕರೇ. ನಿಜವಾಗ್ಲೂ ಕೂಡ ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೆಯನ್ನು ಕೇಳುವ ಮೂಲಕ ನಿಜವಾಗ್ಲೂ ಕೂಡ ಮರೆತಾ ಇರತಕ್ಕಂಥ ಒಬ್ಬ ವ್ಯಕ್ತಿಯನ್ನು ನೆನಪಿಸಿಕೊಳ್ಳುವಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಾ. ನಿಜವಾಗ್ಲೂ ಕೂಡ ತುಂಬ ಸಂತೋಷದಾಯಕ ವಿಚಾರ. ಅಬ್ದುಲ್ ನಜೀರ್ ಸಾಬ್ರವರು ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾಗಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಸಂಚಲನವನ್ನು ಮೂಡಿಸಿದಂಥ ವ್ಯಕ್ತಿ. ಆವತ್ತಿನ ಕಾಲಘಟ್ಟದಲ್ಲಿ ಪಂಚಾಯತ್ ರಾಜ್ ಇಲಾಖೆಯ ಒಂದು ಜವಾಬ್ದಾರಿಯನ್ನು ಹೊತ್ತುಕೊಳ್ಳಿ ಅಂದರೆ ಯಾರೂ ಕೂಡ ನನಗೆ ಬೇಡ ಅಂತ ಇರತಕ್ಕಂಥ ಸಮಯದಲ್ಲಿ ಅದೇ ಖಾತೆಯನ್ನು ನನಗೆ ಕೊಡಿ, ನಾನು ಪಂಚಾಯತ್ ರಾಜ್ ಕಾಯ್ದೆಯನ್ನು ಒಂದು ಹೊಸ ರೂಪವನ್ನು ಕೊಡ್ತೇನೆ ಅಂತೇಳಿ ಅವರು ಅಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ರಾಮಕೃಷ್ಣ ಹೆಗಡೆ ಅವರನ್ನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾರೆ, ವಾಲಂಟ್ರಿಯಾಗಿ ಕೇಳ್ಕೊಳ್ತಾರೆ, ನನಗೆ ಆ ಖಾತೆಯನ್ನು ಕೊಡಿ ಅಂತೇಳಿ. ನಿಜವಾಗ್ಲೂ ಕೂಡ ಅವರು ಸಂವಿಧಾನದ 73ನೇ ತಿದ್ದುಪಡಿಯನ್ನು ತರುವ ಮೂಲಕ ಇಡೀ ಭಾರತ ದೇಶದಲ್ಲೇ ಕರ್ನಾಟಕದ ಪಂಚಾಯತ್ ರಾಜ್ ಕಾಯ್ದೆಯ ತಿದ್ದುಪಡಿ ಆಡಳಿತ ಮಾದರಿಯನ್ನೇ ಇಡೀ ರಾಷ್ಟ್ರಕ್ಕೆ ವ್ಯಾಪಿಸುವಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇವತ್ತು ಸ್ಥಳೀಯ ಆಡಳಿತವಾಗಿರ್ತಕ್ಕಂಥ ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ತಾಲೂಕು ಪಂಚಾಯತ್ ಆಗಿರ್ಬೋದು, ಗ್ರಾಮ ಪಂಚಾಯತ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ವಿಶೇಷವಾಗಿ ಮೀಸಲಾತಿಗಳನ್ನು ಕೊಡುವ ಮೂಲಕ ಎಲ್ಲ ವರ್ಗದವರು ಕೂಡ ಆಡಳಿತ ಪ್ರಕ್ರಿಯೆಗೆ ಬರಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ನಿಜವಾಗ್ಲೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಅದನ್ನು ಒಂದು ಅಳವಡಿಸಿದ್ದಾರೆ. ಜೊತೆಗೆ ಗ್ರಾಮ ಪಂಚಾಯತ್ನಲ್ಲಿ 50% ಮಹಿಳಾ ಮೀಸಲಾತಿಯನ್ನು ಕೊಡುವ ಮೂಲಕ ಹೆಣ್ಣು ಮಕ್ಕಳು ಕೂಡ ಆಡಳಿತ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು ಅಂತೇಳಿ, ಅದು ಅಂಬೇಡ್ಕರ್ ಅವರ ಕನಸು, ಅದು ಸಂವಿಧಾನದ ಆಶಯ. ಅದನ್ನು ಕರ್ನಾಟಕದಲ್ಲಿ ಇಂಪ್ಲಿಮೆಂಟೇಷನ್ ಮಾಡುವ ಮೂಲಕ 50% ಮೀಸಲಾತಿಯನ್ನು ಪ್ರಸ್ತುತದಲ್ಲಿ ಗ್ರಾಮ ಪಂಚಾಯತ್ನಲ್ಲಿ ಜಾರಿ ತಂದಿದ್ದಾರೆ. ಇವತ್ತು ಪ್ರತಿಯೊಂದು ಗ್ರಾಮ ಪಂಚಾಯತ್ನಲ್ಲೂ ಕೂಡ ಹೆಚ್ಚು ಸಮಾನ ಸದಸ್ಯರು, ಮಹಿಳೆಯರು ಮತ್ತು ಪುರುಷರು ಇಬ್ಬರು ಕೂಡ ಸಮಾನ ಸದಸ್ಯರಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಎಲ್ಲ ವರ್ಗದವರು ಕೂಡ ಆದ್ಯತೆಯನ್ನು ಕೊಡುವ ಮೂಲಕ ಗ್ರಾಮ ಪಂಚಾಯತಿ ಆಡಳಿತ ಪ್ರಕ್ರಿಯೆಯಲ್ಲಿ ಹೆಣ್ಣು ಮಕ್ಕಳು ಕೂಡ ಭಾಗವಹಿಸಬೇಕು. ಜೊತೆಗೆ ಎಲ್ಲ ಸಮುದಾಯದವರು ಕೂಡ ಆಡಳಿತ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು. ಜೊತೆಗೆ ಗ್ರಾಮ ಸ್ವರಾಜ್ ಘಟಕಗಳಾಗಿರ್ತಕ್ಕಂಥ ಜನವಸತಿ ಸಭೆ ಆಗ್ಬೋದು, ಗ್ರಾಮ ಸಭೆ ಆಗ್ಬೋದು, ವಾರ್ಡ್ ಸಭೆ ಆಗ್ಬೋದು, ಸಾಮಾನ್ಯ ಸಭೆಗಳಾಗ್ಬೋದು, ಅಥವಾ ಕರ್ನಾಟಕ ಅಭಿವೃದ್ಧಿ KDP ಸಭೆ ಆಗ್ಬೋದು, ಅವುಗಳೆಲ್ಲವನ್ನು ಮಾಡುವ ಮೂಲಕ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಯಾವ ರೀತಿ ಆಡಳಿತ ಪ್ರಕ್ರಿಯೆ ನಡೀತಾ ಇದೆ, ಎಲ್ಲ ಆಡಳಿತವು ಕೂಡ ಪಾರದರ್ಶಕವಾಗಿರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಪಂಚಾಯತ್ ರಾಜ್ ಇಲಾಖೆ ಇವತ್ತು ಕೆಲಸವನ್ನು ಮಾಡ್ತಾ ಇದೆ. ನಿಜವಾಗ್ಲೂ ಕೂಡ ಅಬ್ದುಲ್ ನಜೀರ್ ಸಾಬ್ರವರ ಕನಸನ್ನು ನೆನಸು ಮಾಡುವ ನಿಟ್ಟಿನಲ್ಲಿ ಹೆಣ್ಣು ಮಕ್ಕಳು ಹೆಚ್ಚು ಆಡಳಿತ ಪ್ರಕ್ರಿಯೆಯಲ್ಲಿ ಇವತ್ತೂ ಕೂಡ ಅವರು ನಾಮಮಾತ್ರ ಸದಸ್ಯರಾಗಿರುವುದಲ್ಲ, ಅವರ ಮನೆಯವರನ್ನು ಆಡಳಿತ ಪ್ರಕ್ರಿಯೆಗೆ ತರದೆ ಅವರೇ ಆಡಳಿತವನ್ನು ಮಾಡುವಂಥ ಒಂದು ವಾತಾವರಣವು ಕೂಡ ಬರಬೇಕು. ಇವತ್ತು ಅಬ್ದುಲ್ ನಜೀರ್ ಸಾಬ್ರವರು ಈ ರಾಜ್ಯದಲ್ಲಿ ಅವ್ರನ್ನ ನೆನೆಸ್ಕೊಳ್ಬೇಕು ಅಂತಂದರೆ ಇನ್ನೊಂದು ಹೆಸರಿಗೆ ನೀರು ಸಾಬು ಅಂತಲೂ ಕೂಡ ಕರೀತಾರೆ. ಒಂದು ಕಾಲಘಟ್ಟದಲ್ಲಿ ಕುಡಿಯಲಿಕ್ಕೆ ನೀರಿಲ್ಲದೆ ಇಡೀ ಭೂಮಿಯೇ ಬತ್ತಿ ಹೋಗಿ, ಮಳೆ ಬೆಳೆ ಇಲ್ಲದೆ ಆಕಾಶದ ಮಳೆ ನಿಂತು ಹೋಗಿ ಎಲ್ಲ ಕೆರೆ ಕಟ್ಟೆಗಳು ಬತ್ತು ಹೋಗಿ ನಾಶವಾಗುತ್ತೆ. ಅಂಥ ಕಾಲದಲ್ಲಿ ಭೂಮಿಯ ಒಳಗಡೆ ನೆಲವನ್ನು ಕೊರೆಸಿ ಹ್ಯಾಂಡ್ ಪಂಪ್ಗಳ ಮೂಲಕ, ಒತ್ತುವ ನಲ್ಲಿಗಳ ಮೂಲಕ ಭೂಮಿಯ ಮೇಲಕ್ಕೆ ನೀರು ತಂದು ಪ್ರತಿಯೊಬ್ಬರಿಗೂ ಕೂಡ ನೀರುಣಿಸುವಂಥ ಕೆಲಸವನ್ನು ಮಾಡ್ತಾರೆ. ಅದಕ್ಕೋಸ್ಕರನೇ ಅವರನ್ನು ಇನ್ನೊಂದು ಹೆಸರಿನಿಂದ ನೀರು ಸಾಬು ಅಂತಲೂ ಕೂಡ ಕರೀತಾರೆ. ಅದು ನಮ್ಮ ಗುಂಡ್ಲುಪೇಟೆಯ ಹೆಮ್ಮೆ. ನಮ್ಮ ತಾಲೂಕಿನಲ್ಲಿ ಅವರು ನಿಜವಾಗ್ಲೂ ಕೂಡ ನಮ್ಮ ತಾಲೂಕಿನ ಜನತೆಯ ಘನತೆಯನ್ನೇ ಎತ್ತಿಡಿದಿದ್ದಾರೆ. ಇಡೀ ಕರ್ನಾಟಕ ರಾಜ್ಯದ ಪಂಚಾಯತ್ ರಾಜ್ ವ್ಯವಸ್ಥೆ ಒಳಗಡೆ ಅಬ್ದುಲ್ ನಜೀರ್ ಸಾಬ್ರವರನ್ನು ಪ್ರತಿಯೊಬ್ಬರು ಕೂಡ ನೆನಪಿಸಿಕೊಳ್ಳುವಂಥ ಕೆಲಸವನ್ನು ಇವತ್ತು ಮಾಡ್ತಾಯಿದ್ದಾರೆ. ಗ್ರಾಮ ಪಂಚಾಯತಿ ಅಧ್ಯಕ್ಷರವ್ರನ್ನ ನೆನೆಸ್ಕೊಳ್ತಾರೆ, ಉಪಾಧ್ಯಕ್ಷರು ನೆನೆಸ್ಕೊಳ್ತಾರೆ, ಸರ್ವ ಸದಸ್ಯರು ಕೂಡ ಅಬ್ದುಲ್ ನಜೀರ್ ಸಾಬ್ರವರನ್ನು ಸ್ಮರಣೆ ಮಾಡ್ತಾರೆ. ಅವರ ಹುಟ್ಟುಹಬ್ಬಗಳನ್ನ ಇತ್ತೀಚೆಗೆ ಅವರ ಹುಟ್ಟಿದ ಊರಾದಂಥ ಗುಂಡ್ಲುಪೇಟೆಯಲ್ಲಿ ಪ್ರತಿ ವರ್ಷವೂ ಕೂಡ ಪಂಚಾಯತ್ ರಾಜ್ ಸ್ವಾಭಿಮಾನ ದಿವಸವನ್ನಾಗಿ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಇದೊಂದು ಆಶಾದಾಯಕ ಬೆಳವಣಿಗೆ. ಇಡೀ ಕರ್ನಾಟಕಕ್ಕೆ ಅಬ್ದುಲ್ ನಜೀರ್ ಸಾಬ್ರವರನ್ನು ಪರಿಚಯಿಸುವಂಥ ಕೆಲಸವನ್ನು ನಾವೆಲ್ಲರೂ ಮಾಡೋಣ. ಅವರು ಕೊಟ್ಟು ಹೋಗಿರ್ತಕ್ಕಂಥ ನಮ್ಮ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ನಾವು ಇಡೀ ಸಮಾಜಕ್ಕೆ ಬಿತ್ತುವ ಮೂಲಕ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಗ್ರಾಮ ಆಡಳಿತದಲ್ಲಿ ಎಲ್ಲರೂ ಕೂಡ ಭಾಗವಹಿಸುವ ಮೂಲಕ ನಜೀರ್ ಸಾಬ್ರವರ ಆಶಯವನ್ನು ಈಡೇರಿಸಬೇಕು. ಸಂವಿಧಾನದ ಆಶಯವನ್ನು ಕೂಡ ನಾವು ಎತ್ತಿ ಹಿಡಿಬೇಕು. ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕನಸು ಕಂಡಿರ್ತಕ್ಕಂಥ ಪ್ರತಿಯೊಬ್ಬರ ಕೈಯೂ ಕೂಡ ಅಧಿಕಾರ ಹೋಗಬೇಕು. ಎಲ್ಲರೂ ಕೂಡ ಆಡಳಿತ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು. ಈ ರಾಷ್ಟ್ರದ ಪ್ರತಿಯೊಂದು ಸಂಪನ್ಮೂಲಗಳನ್ನು ಕೂಡ ಪ್ರತಿಯೊಬ್ಬರು ಕೂಡ ಭಾಗವಹಿಸುವಂಥ, ಅನುಭವಿಸುವಂಥ ಆಗಬೇಕು ಅಂತಕ್ಕಂಥ ಮಾತನ್ನು ಅವರು ಹೇಳಿ ಹೋಗಿದ್ದಾರೆ. ಅದನ್ನು ನಾವು ಎತ್ತಿ ಹಿಡಿಯುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದೆ. ನಿಜವಾಗ್ಲೂ ಕೂಡ ಇವತ್ತು ಗ್ರಾಮ ಸ್ವರಾಜ್ ಘಟಕಗಳನ್ನು ನಾವು ಪ್ರತಿ ಸಾರಿಗೂ ಕೂಡ ಅವುಗಳನ್ನು ಅಭಿವೃದ್ಧಿಪಡಿಸುವ ಕಡೆ ನಾವೆಲ್ಲರೂ ಹೋಗೋಣ. ಗ್ರಾಮ ಪಂಚಾಯತಿ ಆಡಳಿತವನ್ನು ಇನ್ನೂ ಕೂಡ ನಾವು ಒಂದು ಪಾರದರ್ಶಕ ಆಡಳಿತವನ್ನಾಗಿ ಮಾಡಬೇಕಾಗಿದೆ. ಪಂಚಾಯತಿನಲ್ಲಿ ಇವತ್ತು ಪ್ರತಿಯೊಂದು ಗ್ರಾಮಗಳು ಕೂಡ ಉತ್ತಮ ಕೆಲಸವನ್ನು ಮಾಡುವ ಮೂಲಕ
ಒಳ್ಳೆಯ ಆಡಳಿತವನ್ನು ಕೊಡ್ತಾ ಇದೆ. ಇದು ನಿಜವಾಗಲೂ ಕೂಡ ಈ ಒಂದು ಗೌರವವೆಲ್ಲವೂ ಕೂಡ ನಜೀರ್ ಸಾಬ್ ಅವರಿಗೆ ಸಲ್ಲುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲ ಮಹಿಳೆಯರು ಪ್ರತಿಯೊಬ್ಬ ಸದಸ್ಯರು ಕೂಡ ಅವರನ್ನು ನೆನಪು ಮಾಡಿಕೊಳ್ಳುವಂಥ ಕೆಲಸ ಇವತ್ತು ನಡೀತಾ ಇದೆ. ನಿಜವಾಗಲೂ ಕೂಡ ನಮ್ಮ ನೀರ್ ಸಾಬ್ರವರಿಗೆ ನಾನು ನಮ್ಮ ತಾಲೂಕಿನ ಜನತೆಯ ಪರವಾಗಿ ನಾನು ಅವರಿಗೆ ಅಭಿನಂದಿಸಿ ನಾನು ಅವರಿಗೆ ಗೌರವಪೂರ್ವಕ ನಮನಗಳನ್ನು ನಾನು ಸಲ್ಲಿಸುತ್ತೇನೆ. ಧನ್ಯವಾದಗಳು. ತುಂಬ ಥ್ಯಾಂಕ್ಸ್ ಕಾಳಿಂಗ್ ಸಿದ್ಧಾರ್ಥರವರೇ, ತುಂಬ ಅದ್ಭುತವಾಗಿ ಮಾತಾಡಿದ್ರಿ. ಹಾಗಾಗಿ ತಮಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ.